ನೀವು ಟಿಯರ್ 2, ಟಿಯರ್ 3 ಕಾಲೇಜ್ನಾಗ ಇದ್ಕೊಂಡು ಮೈಕ್ರೋಸಾಫ್ಟ್, ಗೂಗಲ್ ಈಗೇನು ಮ್ಯಾಂಗ್, ಫ್ಯಾಂಗ್ ಅಂತಾರಲ್ಲ, ಆ ಕಂಪ್ನಿ ಏನಾರು ಜಾಯಿನ್ ಆಗಬೇಕು ಅಂತ ನೀವು ಕನಸು ಕಾಣ್ತಿದ್ರಿ ಅಂದ್ರೆ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಐತಿ. ಏನಂದ್ರೆ ಜನರಲಿ ಈ ಮ್ಯಾಂಗ್, ಫ್ಯಾಂಗ್ ಕಂಪ್ನೀಸ್ ಇರ್ತಾರಲ್ಲ, ಅವ್ರ ಕಾಲೇಜ್ ಆಸ್ ಅ ಫ್ರೆಷರ್ಸನ್ನು ಟಿಯರ್ 2, ಟಿಯರ್ 3 ಕಾಲೇಜಿಂದ ಹೈರ್ ಮಾಡೋದು ಭಾಳ ರೇರ್. ಸೊ ಜನರಲಿ ಅವ್ರು ಏನು ಮಾಡ್ತಾರೆ, ಟಾಪ್ ಕಾಲೇಜಿಗೆ ಹೋಗ್ತಾರೆ. ಆದ್ರೆ ಹಂಗಂತ ಹೇಳಿ ನೀವು ಈ ಕಂಪ್ನಿ ಒಳಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ನೀವೇನು ಮಾಡ್ರಿ, 2-3 ವರ್ಷ ಬೇರೆ ಸ್ಟಾರ್ಟಪ್ದೊಳಗೆ ಪ್ರಾಡಕ್ಟ್ ಕಂಪ್ನಿ ಒಳಗೆ ವರ್ಕ್ ಮಾಡಿರಿ, ಚಲೋತಂಗೆ ಕೋಡಿಂಗ್ ಮಾಡಿರಿ, ಸಿಸ್ಟಮ್ ಡಿಸೈನ್, CS ಫಂಡಮೆಂಟಲ್ಸ್ ಇದನ್ನೆಲ್ಲ ಸ್ಟ್ರಾಂಗ್ ಮಾಡ್ಕೊಡ್ರಿ. ಅದಾದಮೇಲೆ ಒಂದು 2-3 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಲ್ಯಾಟ್ರಲ್ ಎಂಟ್ರಿ ಅಥವಾ ಲ್ಯಾಟ್ರಲ್ ಹೈರಿಂಗ್ ಅಂತಾರಲ್ಲ, ಅವಾಗ ನೀವು ಈ ಥರ ಮ್ಯಾಂಗ್, ಫ್ಯಾಂಗ್ ಅಂತ ದೊಡ್ಡ ಕಂಪ್ನಿ ಒಳಗೆ ಅಥವಾ ದೊಡ್ಡ ಪ್ರಾಡಕ್ಟ್ ಕಂಪ್ನಿ ಒಳಗೆ ನೀವು ಜಾಯ್ನ್ ಆಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಓದಿದ್ದು ಟಿಯರ್ 2, ಟಿಯರ್ 3 ಕಾಲೇಜ್ನಾಗನ. ಅಲ್ಲಿಂದ ನಾ ಮೈಕ್ರೋಸಾಫ್ಟ್ ಜಾಯ್ನ್ ಆದ್ನಿ ಆಫ್ಟರ್ 2.5 years.